పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి. షాప్ నేమ్ వచ్చేసి పీవీఆర్ సిల్క్. ఈ షాప్ వచ్చేసి చింతామణి అండి, చిక్బళ్ళాపూర్ డిస్టిక్ లో ఉంటుంది. ఇక్కడ ప్యూర్ కంచిపట్టు చీరలు జస్ట్ 5500 నుండే స్టార్ట్ అవుతాయండి. వీళ్లే ఓన్ మ్యానుఫ్యాక్చరర్స్ కాబట్టి మీకు బయట కన్నా కూడా ఇక్కడ చాలా తక్కువ ధరలకే కంచిపట్టు చీరలు దొరుకుతాయి. కంచిపట్టు చీరలే కాకుండా ధర్మవరం ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಸಹಸ್ರ ಜನಸಂಖ್ಯೆಯ ಭಕ್ತಾದಿಗಳ ಕೋರಿಕೆ ಪವಾಡ ಮಹಿಮೆ ಪ್ರತಿಫಲ ಸಿಗಲಿದೆ. ಶ್ರೀ ಚೌಡೇಶ್ವರಿ ದೇವಾಲಯದ 17ನೇ ವಾರ್ಷಿಕೋತ್ಸವ ಮತ್ತು ಶ್ರೀ ಚಂಡಿ ಹೋಮ ವಿಶೇಷ ಪೂಜಾ ಕಾರ್ಯಕ್ರಮ ಕೊಲ್ಲೂರು ಗ್ರಾಮಸ್ಥರು ಮತ್ತು ಶ್ರೀನಿವಾಸಪುರ ಪಟ್ಟಣದ ಭಕ್ತಾದಿಗಳು ಭಾಗವಹಿಸಿ ಭಗವಂತನ ಪ್ರೇರಣೆಯಿಂದ ಎಲ್ಲ ಭಕ್ತಾದಿಗಳ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ದಿನ ವಿಶೇಷ ಗಣಪತಿ ಪೂಜೆ, ಶುದ್ಧಿ ಪುಣ್ಯ ವಾಚನ, ಗೋಪೂಜೆ, ಕಳಶ ಸ್ಥಾಪನೆ, ಅಗ್ನಿ ಪ್ರತಿಷ್ಠೆ, ಶ್ರೀ ಮಹಾಗಣಪತಿ ಹೋಮ, ಶ್ರೀ ದುರ್ಗಾ ಹೋಮ, ಶ್ರೀ ನವಗ್ರಹ ಹೋಮ, ಪಂಚಸೂಕ್ತ ಹೋಮ, ಮಹಾಪೂರ್ಣಾವತಿ ಹಾಗೂ ಮೂಲ ವಿರಾಟ ಶ್ರೀ ಚೌಡೇಶ್ವರಿ ಮಾತೆಗೆ ಏಕಾದಶಿ ರುದ್ರಾಭಿಷೇಕ ಮತ್ತು ಎಲ್ಲ ದೇವತೆಗಳಿಗೆ ಪಂಚಾಮೃತಾಭಿಷೇಕ, ಅಲಂಕಾರ, ಅಷ್ಟೋತ್ತರ, ಶತನಾಮಾವಳಿ, ಚಂಡಿಕಾ ಹೋಮ ಪ್ರಾರಂಭ ಹಾಗೂ ಪೂರ್ಣಾವತಿ ಮಂತ್ರ ಪುಷ್ಪ ಉಯ್ಯೋಲೋತ್ಸವ, ವಾದ್ಯೋತ್ಸವ, ಬಲಿಹರಣ, ಮಹಾಮಂಗಳಾರತಿ, ಉಯ್ಯಾಲೋತ್ಸವ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಸಹಸ್ರ ಭಕ್ತಾದಿಗಳ ಎಲ್ಲರ ಸಹಕಾರದೊಂದಿಗೆ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರು ಶ್ರೀ ಆಂಜನೇಯ ರೆಡ್ಡಿರವರು ಮಾತನಾಡಿ, ನಮ್ಮ ಗ್ರಾಮದ ಹಾಗೂ ಸಮಸ್ತ ಜನತೆಯ ಭಕ್ತಾದಿಗಳು ಹಾಗೂ ಎಲ್ಲ ದಾನಿಗಳ ಸಹಕಾರದೊಂದಿಗೆ ಈ ದಿನ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ 17ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂದಿದೆ. ಹಾಗೂ ಈ ದಿನ ಸಾಯಂಕಾಲ ಆಭರಣದಲ್ಲಿ ಹರಿಕಥಾ ಭಜನಾ ಕಾರ್ಯಕ್ರಮ ವಿಶೇಷವಾಗಿ ಹಮ್ಮಿಕೊಳ್ಳುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಜ್ಯೋತಿ ಮೇಡಂ ರವರು ಮಾತನಾಡಿ, ಪ್ರತಿ ವರ್ಷವೂ ವಿಶೇಷ ಪೂಜೆ ಕಾರ್ಯಕ್ರಮಗಳು ಸುಮಾರು ವರ್ಷಗಳಿಂದ ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷಕ್ಕೆ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಎಲ್ಲ ಭಕ್ತಾದಿಗಳು ಹಾಗೂ ಸ್ವಾಮಿರವರ ಕೃಪೆಗಳನ್ನು ತಿಳಿಸುತ್ತೇನೆ. ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ಭಕ್ತಾದಿಗಳಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ಈ ಸಂದರ್ಭದಲ್ಲಿ ಹೆಸರು ಪಡೆದ ಡಾಕ್ಟರ್ ಎಚ್.ಎಸ್. ಶಂಕರ್ ಸ್ವಾಮಿ, ಮಾಜಿ ಮಠಾಧಿಪತಿಗಳು ಬುದಲಿರವರು ಮಾತನಾಡಿ, ಪಟ್ಟಣದ ಪವಾಡ ಮಹಿಮೆ ಚೌಡೇಶ್ವರಿ ದೇವಿಯ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷವೂ ಹೋಮ ಯಜ್ಞ, ವಿವಿಧ ರೀತಿಯ ಪೂಜಾ ಕಾರ್ಯಕ್ರಮಗಳು ಹಾಗೂ ಪುರಾತನ ಕಾಲದ ದೇವಸ್ಥಾನ ಶಕ್ತಿ ದೇವರು, ಈ ದೇವಸ್ಥಾನ ಆವರಣದಲ್ಲಿ ದೇವರ ಶಿಲೆಗಳು ಇದೆ. ಈ ದೇವರ ಜನರ ಭಕ್ತಿಗಳ ಕೋರಿಕೆಗಳ ಪ್ರತಿಫಲ ಸಿಗುತ್ತದೆ. ಚೌಡೇಶ್ವರಿ ಅಮ್ಮನವರ ಕಾರ್ಯಕ್ರಮ ಎಲ್ಲರ ಸಹಕಾರದಿಂದ ಪ್ರತಿಯೊಬ್ಬರು ನೆರವೇರಿಸಿದರು. ಈ ದಿನ ಎಲ್ಲ ಭಕ್ತರಿಗೆ ಅಮ್ಮನವರ ಆಶೀರ್ವಾದ ಸಿಗಲಿದೆ. ಎಲ್ಲ ದೇವರ ಶಕ್ತಿಗಳಿಗಿಂತ ಶ್ರೀ ಚೌಡೇಶ್ವರಿ ಅಮ್ಮನವರ ಪ್ರತಿಯೊಬ್ಬ ಭಕ್ತರಿಗೂ ಶಾಂತಿ, ನೆಮ್ಮದಿ ನೀಡಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಚೌಡೇಶ್ವರಿ ಅಮ್ಮನವರ ಪವಾಡ ಮಹಿಮೆ ಇಡೀ ಸಮಾಜಕ್ಕೆ ದೇವರ ಆಶೀರ್ವಾದ ಸಿಗಲಿದೆ. ಈ ದಿನ ದೇವಸ್ಥಾನ ಹೋಮ ಕಾರ್ಯಕ್ರಮ ಭಾಗವಹಿಸಿದ ಎಲ್ಲ ಭಕ್ತರಿಗೂ ಈ ದೇವರ ಮಹಿಮೆ, ಸಂಕಲ್ಪ, ದೈವಶಕ್ತಿ ಪ್ರತಿಯೊಬ್ಬರಿಗೂ ಸದಾ ಆಶೀರ್ವಾದ ಸಿಗಲೆಂದು, ಈ ದರ್ಶನ ಮಹಿಮೆ ಸದಾ ಎಲ್ಲರ ಕುಟುಂಬಗಳ ಮೇಲೆ ಸುಖ, ಶಾಂತಿ, ನೆಮ್ಮದಿ ಜೀವನ ನೀಡಲೆಂದು ಚೌಡೇಶ್ವರಿ ಅಮ್ಮನವರು ನೀಡುತ್ತಾರೆ ಎಂಬುದಾಗಿ ಸ್ವಾಮಿರವರು ತಿಳಿಸಿದರು. ವಿಶೇಷ ಆಹ್ವಾನಿತರು, ದಿವ್ಯ ಸನ್ನಿಧಿಗಳು ಮತ್ತು ಶ್ರೀ ಆಶೀರ್ವಚನ ಶ್ರೀ ದೇವೇಂದ್ರ ಸ್ವಾಮೀಜಿರವರ ಮತ್ತು ಸಿಬ್ಬಂದಿರವರು ಸಹಕರಿಸಿದ್ದರು. ಹಾಗೂ ಬಂದಿರುವ ಎಲ್ಲ ಭಕ್ತರಿಗೆ ಪ್ರಧಾನ ಅರ್ಚಕರು ಆಂಜನೇಯ ರೆಡ್ಡಿರವರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು.
शुभ दिवसे शुभ काले शुभ मुहूर्ते श्री चामुंडेश्वरी जयंती अंगभूतान क्षेत्रमाता मम इष्टदेवता श्री महादेवी जगन्माता जगदीश्वरी लोकानुग्रह कारिणी श्री चौडेश्वरी माता वार्षिकोत्सव अंगभूतान चंडी होम पूजा पूर्वकेन पूर्णाहुति फलप्रसाद शीघ्रमेव सिद्ध्यन्ते महागौरी महाकाली महालक्ष्मी रूपेण भागिन संस्कृतः पूर्णाहुति शीघ्रमेव सिद्ध्यन्ते समस्त होमस्य सकलदोष निवारणार्थं भूमि कर्मणः मंत्रविपर्यास ಮಾಡಿ ಶ್ರೀನಿವಾಸ ಸರ್
మీకు వెళ్ళిపోయినా మీరు వెళ్ళిపోయినాబా మీకు వెళ్ళిపోయినాబా అయినా వెళ్ళిపోయినా ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಚೌಡೇಶ್ವರಿ ನಮಃ. ಬೂದಲಿ ಶಂಕರ ಸ್ವಾಮೀಜಿ, ಡಾಕ್ಟರ್ ಶಂಕರ ಸ್ವಾಮೀಜಿ, ಚಿಕ್ಕಮಗಳೂರು ಶಂಕರದೇವರ ಮಠ ಮಾಜಿ ಮಠಾಧಿಪತಿಗಳು. ನಮ್ಮ ಇವತ್ತಿನ ಕಾರ್ಯಕ್ರಮ ಅಂದ್ರೆ ಶ್ರೀನಿವಾಸಪುರದಲ್ಲಿರ್ತಕ್ಕಂತಹ ಚೌಡೇಶ್ವರಿ ದೇವಸ್ಥಾನದಲ್ಲಿ ಈ ದಿನ ಚೌಡೇಶ್ವರಿ ಅಂದ್ರೆ ಚಾಮುಂಡೇಶ್ವರಿ ಹುಟ್ಟಿದ ದಿವಸ, ವರ್ಧಂತಿಯ ದಿನ. ಈ ದಿವಸ ನಾವು ನಮ್ಮ ಆಂಜನೇಯ ಸ್ವಾಮಿಗಳು, ಈ ದೇವಸ್ಥಾನದ ಧರ್ಮಕರ್ತರು, ಪ್ರತಿ ವರ್ಷನೂ ಇಲ್ಲಿ ಯಜ್ಞ ಯಾಗಾದಿಗಳನ್ನ ಪೂಜೆಗಳನ್ನ ಮಾಡಿಸ್ತಾ ಇರ್ತಾರೆ. ಯಾಕಂದ್ರೆ ಚೌಡೇಶ್ವರಿನ ಒಂದು ಆದಿಪರಾಶಕ್ತಿ ಚಾಮುಂಡೇಶ್ವರಿ ಅಂದ್ರೆ ಪಾರ್ವತಿ ಸ್ವರೂಪನೇ ಈ ಅಮ್ಮವಾರು. ಈ ಅಮ್ಮವಾರಿಗೆ ವರ್ಷಕ್ಕೊಂದು ದಿನ ಹುಟ್ಟಿದ ದಿನ ಕಾರ್ಯಕ್ರಮವನ್ನ ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಅಂದ್ರೆ ಸುಮಾರು ಒಂದು 5-6 ಸಾವಿರ ಜನಗಳು ಸೇರಿ ಈ ಶ್ರೀನಿವಾಸಪುರದ ಪಟ್ಟಣದ ಪಕ್ಕದಲ್ಲಿಯೇ ಇದೆ, ಊರಿಗೆ ಆನ್ಕೊಂಡಿರ್ತಕ್ಕಂತಹ ಕಾಲುವೆ ಒಂದು ದಡದಲ್ಲಿದೆ ಈ ದೇವಸ್ಥಾನ. ತುಂಬಾ ಶಕ್ತಿಶಾಲಿಯಾದಂತಹ ದೇವಸ್ಥಾನ ಮತ್ತು ಪುರಾತನವಾದ ಈ ದೇವಸ್ಥಾನದಲ್ಲಿ ನಾವು ಹಸುವಿನ ತುಪ್ಪವನ್ನ ತಂದು 9 ಕಟ್ಟಿಗೆಗಳಂದ್ರೆ ಆಯಾ ಕಟ್ಟಿಗೆಗಳನ್ನ ತಂದು ಭತ್ತದ ಹರಳನ್ನ ತಂದು ಹೋಮವನ್ನ ಮಾಡ್ತಾರೆ. ಯಾಕೆ? ಅದರ ಒಂದು ಶಕ್ತಿ ಪ್ರತಿಯೊಬ್ಬರಿಗೂ ಸಿಗಲಿ. ಈ ದೇವಸ್ಥಾನದ ಶಕ್ತಿ ದಿನ ದಿನ ಬೆಳಿಬೇಕು. ಒಂದು ಮಗುದ ಅನ್ಕೊಳ್ಳೋಣ, ಆ ಮಗುವಿನ ತಾಯಿ ದಿನ ಹಾಲನ್ನ ಕುಡಿಸಿ ಅನ್ನವನ್ನ ತಿನ್ನಿಸಿ ಹೆಂಗೆ ಬಂದ್ರೆ ದೊಡ್ಡವರಾಗ್ತಾರೋ ದೇವರಿಗೂ ಅಷ್ಟೇ. ಎಲ್ಲರೂ ನಾವು ಪೂಜೆಯನ್ನ ಮಾಡಿ ಶಕ್ತಿಯನ್ನು ಕೊಟ್ಟಾಗ ಅದು ಶಕ್ತಿ ಬೆಳೆಯುತ್ತೆ. ನಾವು ಸುಮ್ಮನೆ ದೇವರನ್ನ ಫಲ ಕೊಡೋದ್ರೆ ಕೊಡಲ್ಲ. ಭಗವಂತ ನಾವು ಕಾರ್ಯವನ್ನ ಮಾಡಬೇಕು, ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು, ಮಂತ್ರ ಶಕ್ತಿಯನ್ನ ತಗೋಬೇಕು. ಅದಕ್ಕೆ ಹೇಳೋದು ಜಪ ಶಕ್ತಿ, ಪೂಜಾ ಶಕ್ತಿ. ಆ ಶಕ್ತಿ ನಮ್ಮಲ್ಲಿ ಇದ್ರೇನೆ ಭಗವಂತನನ್ನು ಕಾಪಾಡುದು. ಸುಮ್ಮನೆ ನಾವು ಕುತ್ಕೊಂಡು ದೇವರಿಗೆ ಕೈ ಮುಗಿದ್ಬಿಟ್ಟು ಭಗವಂತ ನಮ್ಗೆ ಹೊರ ಕೊಡೋದು ಎಲ್ಲೂ ಕೊಡಲ್ಲ. ಕಷ್ಟ ಇದೆ ಹೇಳ್ತಾರೆ, ಸ್ವಾಮಿ ನಾವು ಎಷ್ಟೊಂದು ದೇವ್ರ ಪೂಜೆಯನ್ನ ಮಾಡ್ತಾ ಇದ್ದೀವಿ, ನಮಗೆ ಕಷ್ಟ ಬರ್ತಾ ಇದ್ದೀವಿ, ಕೊಡ್ಲಿಲ್ಲ ಅಂತಾರೆ. ಅದಲ್ಲ,
ನಾವು ಹಣವಿದ್ದಾಗ ಭಕ್ತಿ, ನಣವಿದ್ದಾಗಲೇ ಸೇವಾ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯ ಆತ್ಮ. ಹಣವಿದ್ದಾಗ ಭಕ್ತಿ, ನಣವಿದ್ದಾಗ ಸೇವಾ, ಗುಣವಿದ್ದಾಗಲೇ ಮಾಡಿ ಮುಕ್ತಿಯನ್ನು ಪಡಿಬೇಕು ನಾವು ಈ ಮನುಷ್ಯನಾಗಿರ್ತಕ್ಕಂಥವನು. ಅದರಿಂದ ಎಲ್ಲರಲ್ಲೂ ತುಂಬಾ ಜನ ಕೇಳ್ತಾ ಇರ್ತೀವಿ, ವಯಸ್ಸಾದ್ಮೇಲೆ ಬಂದು ಪೂಜೆ ಮಾಡ್ತೀವಿ ಅಂತಾರಲ್ಲ, ಅದಕ್ಕೋಸ್ಕರ ಅವ್ರು ಒಳ್ಳೆ ಫಲ ಸಿಗಲಿ ಅಂತ ಬಯಸ್ತಾ ಇದ್ದೇವೆ. ಶುಭಂ ಭೂಯಾತ್. ಇನ್ನೊಂದು ಮಾತು, ಈ ಒಂದು ಚಂಡಿ ಹೋಮ ಈ ಒಂದು ಚೌಡೇಶ್ವರಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡು ಕಾರ್ಯಕ್ರಮ ಮಾಡ್ತಾ ಇರಲ್ಲ, ಎಲ್ಲ ಭಕ್ತಾದಿಗಳೇ ಅವರ ಕುಟುಂಬಗಳಿಗೆ ಅವರ ಕೋರಿಕೆಗಳ, ಅವರ ನೆರವೇರಿಕೆಗಳ, ಅವರ ಒಂದು ಕಲ್ಪನೆ, ಒಂದು ಸಂಕಲ್ಪ ಯಾವ ರೀತಿ ಯಶಸ್ಸಾಗಿ ಈ ದಿನದಲ್ಲಿ ಅವರ ಒಂದು ಕುಟುಂಬಗಳಿಗೆ ಅವರ ವಿವಿಧ ರೀತಿಯಲ್ಲಿ ಒಂದು ದೈವ ಸಂಕಲ್ಪ ಸಿಗುತ್ತೆ. ಅಂದ್ರೆ ಚಂಡಿ ಯಾಗವನ್ನ ಏನಕ್ಕೋಸ್ಕರ ಮಾಡ್ತಾರೆ ಅಂದ್ರೆ, ಮ್ಯಾಗ್ನೆಟ್ ಪವರ್ ನೋಡಿ, ಒಂದು ಮ್ಯಾಗ್ನೆಟ್ ಇದೆ, ಒಂದು ಕಬ್ಬಣ ಇದೆ. ಆ ಕಬ್ಬಣ ಮ್ಯಾಗ್ನೆಟ್ ಎತ್ಕೋಬೇಕು ಅಂದ್ರೆ ಒಂದು ಶಕ್ತಿ ಇರುತ್ತೆ ಮಧ್ಯ. ಭಗವಂತ ನಾವು ಇಲ್ಲಿ ಶಕ್ತಿ ಅಂದ್ರೆ ಮಂತ್ರ ಅಂದ್ರೆ ಏನಂದ್ರೆ ಅಮ್ಮನವರಿಗೆ ಆಹಾರವನ್ನು ಕೊಡೋದು, ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ನಮ್ಮ ಹಿಂದೂ ಧರ್ಮದಲ್ಲಿ ಒಬ್ಬ ಮನುಷ್ಯ ಊಟ ಮಾಡಿದ್ರೆ ಇರ್ತಕ್ಕಂಥದ್ದು ಆದಿ ಪರಾಶಕ್ತಿ ಪಾರ್ವತಿ. ಯಾಕಂದ್ರೆ ಈ ಶಕ್ತಿಗೆ ಮೂಲ ಯಾರು ಅಂದ್ರೆ ಪಾರ್ವತಿನೇ. ಶಿವನಿಕಿನ ಫಸ್ಟ್ ಹುಟ್ಟಿದ್ದು ಶಕ್ತಿ ಭೂಲೋಕದಲ್ಲಿ, ಆಮೇಲೆ ಶಿವ ಹುಟ್ಟಿದ, ಲಕ್ಷ್ಮಿ ಹುಟ್ಟಿದ್ಮೇಲೆ ವಿಷ್ಣು ಹುಟ್ಟಿದ, ಸರಸ್ವತಿ ಹುಟ್ಟಿದ್ಮೇಲೆ ಬ್ರಹ್ಮ ಹುಟ್ಟಿದ. ಶಕ್ತಿನೇ ಮೂಲ. ಅದಕ್ಕೆ ನಾವು ಪಾರ್ವತಿ ಪತಿಹಾರ ಮಹಾದೇವ ಅಂತೀವಿ, ಲಕ್ಷ್ಮೀ ನಾರಾಯಣ ಅಂತೀವಿ, ಸರಸ್ವತಿ ಬ್ರಹ್ಮ ಅಂತೀವಿ. ಯಾಕಂದ್ರೆ ಬ್ರಹ್ಮನಿಗೆ ಜಾಸ್ತಿ ನೆನೆಸ್ಕೊಳ್ಳಲ್ಲ, ಬ್ರಹ್ಮನಿಗೆ ಶಾಪಗ್ರಸ್ತ ಪೂಜೆ ಇಲ್ಲ ಇರೋದ್ರಿಂದ. ಹಾಗಾಗಿ ಇಲ್ಲಿ ಇರ್ತಕ್ಕಂಥದ್ದು ಆದಿ ಪರಾಶಕ್ತಿ ಚೌಡೇಶ್ವರಿ, ಸಾಕ್ಷಾತ್ ಆ ಪಾರ್ವತಾದೇವಿ. ಆ ಪಾರ್ವತಾದೇವಿ ಎಲ್ಲಾ ರಾಕ್ಷಸ ಸಂಹಾರ ಮಾಡಿ ಜನಗಳಿಗೆ ಶಾಂತಿ ನೆಮ್ಮದಿಯನ್ನು ಕೊಟ್ಟಿರ್ತಕ್ಕಂಥವ್ರು ಆ ಮಹಾಮಾಯೆ. ಇವತ್ತು ನಾವು ಮೈಸೂರಿನಲ್ಲಿ ಇರ್ತಕ್ಕಂಥ ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಅಲ್ಲಿ ನೆಲೆಸಿದಾಳೆ. ಆ ಶಕ್ತಿ ಎಲ್ಲಾ ಕಡೆನೂ ಇರುತ್ತೆ. ಯಾಕಂದ್ರೆ ಒಬ್ಬ ಗುರು ಒಂದ್ ಕಡೆ ಇದ್ದಾನೆ ಅಂತಂದ್ರೆ ಅವರ ಶಕ್ತಿ ಎಲ್ಲಾ ಕಡೆ ಹೇಗಿರುತ್ತೋ, ಸೂರ್ಯ ಆಕಾಶದಲ್ಲಿ ಒಬ್ಬನೇ ಆದ್ರೂ ಎಲ್ಲಾ ದೇಶಕ್ಕೂ ಹೆಂಗೆ ಬೆಳಕನ್ನ ಕೊಡ್ತಾನೋ ಹಾಗೆ ಎಲ್ಲಾ ಭಕ್ತಾದಿಗಳಿಂದ ಈ ಚೌಡೇಶ್ವರಿ ದೇವಸ್ಥಾನ ಪೂಜೆ ನೆರವೇರ್ತಾ ಇದೆ. ಅಲ್ಲ, ಈ ದಿನ ವಿಶೇಷತೆ ಒಂದು ಸಾಲಿಲ್ಲ. ಅರ್ಹತೆ ಏನಿದೆ? ನೀವು చెప్పక సార్. ಜೈ ಶ್ರೀರಾಮ್. ನನ್ನ ಹೆಸರು ಜ್ಯೋತಿ ಅಂದ್ಬಿಟ್ಟು, ನಾನು ಶ್ರೀನಿವಾಸಪುರದವರು. ಇಲ್ಲಿಗೆ ಸುಮಾರು ವರ್ಷಗಳಿಂದ ನಾವು ಪ್ರತಿ ವರ್ಷನೂ ಬರ್ತಾ ಇದ್ದೀವಿ. ತುಂಬಾನೇ ವಿಜೃಂಭಣೆಯಿಂದ ದೇವರ ಕಾರ್ಯನ್ನ ಮುಗಿಸ್ತಾ ಇದ್ದಾರೆ ಸ್ವಾಮಿಗಳು. ಚಂಡಿ ಹೋಮ ಮತ್ತೆ ನವಗ್ರಹಗಳ ಹೋಮ ಎಲ್ಲ ಮಾಡಿಸಿದ್ದಾರೆ. ಇವತ್ತು ಒಂದು ವರ್ಷಕ್ಕಿಂತ ಒಂದು ವರ್ಷ ಇಂಪ್ರೂವ್ ಆಗ್ತಾನೆ ಇದೆ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಸುತ್ತಮುತ್ತ ಹಳ್ಳಿಯವರೆಲ್ಲ ಬಂದು ದೇವರ ಕಾರ್ಯ ಮಾಡಿ ಮುಗಿಸಿ ತಮ್ಮ ಕೋರಿಕೆಗಳನ್ನ ನೆರವೇರಿಸಿಕೊಂಡು ಹೋಗ್ತಾರೆ. ಅವರಿಗೆ ಚೌಡೇಶ್ವರಮ್ಮ ದೇವಿ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ. ಸ್ವಾಮಿಗೆ ನಮಸ್ಕಾರ. ಯಾರ ಶಕ್ತಿಯನ್ನು ತಗೋತೀವೋ ಆ ಶಕ್ತಿ ನಮ್ಮಲ್ಲೇ ಬರುತ್ತೆ, ಈ ಆಲಯದಲ್ಲೇ ಬರುತ್ತೆ. ಅದೇ ಮ್ಯಾಗ್ನೆಟ್ ಪವರ್. ದೇವಸ್ಥಾನದಲ್ಲಿ ಕುತ್ಕೊಂಡು ಏನ್ಕೊಳ್ಳಿ ಧ್ಯಾನಕ್ಕೆ ಎಷ್ಟು ಪ್ರಶಾಂತವಾಗಿರುತ್ತೆ ಅಂತಂದ್ರೆ ಅಲ್ಲಿ ಮತ್ತೆ ಶಕ್ತಿ ತುಂಬಿರುತ್ತೆ. ಯಾವುದು ನೀವು ಮಾಡಿರ್ತಕ್ಕಂಥ ಯಾಗಾದಿಗಳ ಶಕ್ತಿ ಇರುತ್ತೆ. ಆ ಶಕ್ತಿ ನಮ್ಮನ್ನ ಕಾಪಾಡೋದು. ಅದಕ್ಕೋಸ್ಕರನೇ ಆಲಯಗಳಲ್ಲಾಗ್ಲಿ ಮನೆಯಲ್ಲಾಗ್ಲಿ ತುಂಬಾ ಜನಕ್ಕೆ ನಾವು ಹೇಳ್ತೀವಿ, ಒತ್ತಿ ನತ್ತಿ ಕಾಯ್ತು ಅಂತೀವಿ. ಒಂದು ಬತ್ತಿಯನ್ನು ಮನೆಯಲ್ಲಿ ಹಚ್ಚಿಡೋದ್ರಿಂದ ಅದು ಹೇಗೆ ನಮ್ಮ ಕಂಟಕಾದಿಗಳನ್ನ ಕಳೆಯುತ್ತೋ ಅದೇ ತರನೇ ದೇವಸ್ಥಾನದಲ್ಲಿ ನೋಡಿ ಒಂದು ಹೋಮ ಪೂಜೆ ಮಾಡೋದ್ರಿಂದ ಸಾವಿರಾರು ಜನಕ್ಕೆ ಒಳ್ಳೇದಾಗುತ್ತೆ. ಮನೆಯಲ್ಲಿ ನಾವು ಪೂಜೆ ಮಾಡೋದು ನನಗೋಸ್ಕರ, ದೇವಸ್ಥಾನದಲ್ಲಿ ಪೂಜೆ ಮಾಡುವುದು ಸಮಾಜಕ್ಕೋಸ್ಕರ. ಹಾಗಾಗಿ ದೇವಸ್ಥಾನಗಳಲ್ಲಿ ಪೂಜಾ ಪುನಸ್ಕಾರ ನಡೆಯೋದ್ರಿಂದ ನಮಗೆಲ್ಲ ಒಳ್ಳೆಯ ಒಂದು ಫಲ ಸಿಗೋದ್ರಿಂದನೇ ಈ ಯಜ್ಞ ಯಾಗಾದಿಗಳನ್ನ ಮಾಡೋದು. ಈ ಸ್ವಾಮಿಗಳು ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತೇಳಿ ಆಂಜನೇಯ ಸ್ವಾಮಿಗಳು ಇಷ್ಟು ಕಾರ್ಯಕ್ರಮಗಳನ್ನ ಮಾಡಿಸ್ತಾ ಇದ್ದಾರೆ. ಮಾಡಿಸೋದು ಏನಕ್ಕಂದ್ರೆ ಗುರು ಯಾವತ್ತೇ ಹೇಳಿ ಅವನಿಗೋಸ್ಕರ ಯಾವುದನ್ನು ಬಳಸಲ್ಲ, ಶಿಷ್ಯರಿಗೋಸ್ಕರನೇ ಗುರು ಕಾರ್ಯವನ್ನ ಮಾಡೋದು. ಆದ್ರೆ ಗುರು ಮಾಡ್ಬೇಕಂದ್ರೆ ಶಿಷ್ಯರು ಶಕ್ತಿ ಕೊಡ್ಬೇಕಲ್ವಾ. ನೋಡಿ ನೀವೆಲ್ಲಾ ಶಕ್ತಿ ಕೊಟ್ಟಿದ್ರೆ ಇವತ್ತಿನ ದಿನ. ಅದರಿಂದ ಈ ಕಾರ್ಯಕ್ರಮ ಇಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ಸುಮಾರು 10-15 ಲಕ್ಷ ಸುಮಾರು ಆಗಲ್ಲ ತಂದು ಮಾಡೋದಕ್ಕೆ. ಗುರುಗಳಲ್ಲಿ ಕಷ್ಟಪಡಕ್ ಆಗಲ್ಲ. ಗುರುಗಳು ಈ ದೇವಸ್ಥಾನ ಇವತ್ತಿಂದ ಇಷ್ಟು ಕಾರ್ಯಕ್ರಮ ನಡೆದಿದೆ. ಅದಕ್ಕೆ ನಿಮಗೆ ನಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಒಳ್ಳೆಯದಾಗಿ ಸುಖ ಶಾಂತಿಯಿಂದ ಧನ ಧಾನ್ಯಗಳಲ್ಲಿ ನಿಮ್ಮ ಮನೆಯಲ್ಲಿ ಸಮೃದ್ಧಿಯಾಗಿರ್ಲಿ ಅಂತೇಳಿ ಆ ಚೌಡೇಶ್ವರಿ ಮಾತೆಯನ್ನ ಪ್ರಾರ್ಥನೆ ಮಾಡ್ಕೊಂತಾ ಇದೀವಿ. ಶುಭಂ ಭೂಯಾತ್.